ಮಿತ್ರ ನಮಸ್ಕಾರ. ರಘುಟೆಕ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ನಿವೃತ್ತಿ ಆದಮೇಲೆ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನು ಮತ್ತು ನಮ್ಮ ರಘುಟೆಕ್ ಸೊಲ್ಯೂಷನ್ನಲ್ಲಿ ಅಂಥವರಿಗೆ ಫೈಲನ್ನು ಸಿದ್ಧಪಡಿಸ್ಕೊಡ್ಲಾಗತ್ತೆ. ಸೊ ಅದು ಏನೇನು ಸಿದ್ಧಪಡಿಸ್ಕೊಡ್ತೀವಿ ಮತ್ತು ನಮ್ಮ ರಘುಟೆಕ್ ಸೊಲ್ಯೂಷನ್ನಲ್ಲಿ ಏನೆಲ್ಲ ಸಿಗುತ್ತೆ ನಿಮಗೆ ಅನ್ನೋ ಅಂಥದ್ದನ್ನು ನಾವೀಗ ಒನ್ ಬೈ ಒನ್ ನೋಡೋಣ. ಅದಕ್ಕೂ ಮುಂಚಿತವಾಗಿ ನಮ್ಮ ರಘುಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು HRMS 1, HRMS 2 ಮತ್ತು K2 ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ಗಳ ಸಿದ್ಧಪಡಿಸುವಿಕೆಗಾಗಿ ಏನಾದರೂ ನಿಮಗೆ ಮತ್ತಷ್ಟು ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಇದೇ ಚಾನಲನ್ನು ನೀವು ನೋಡ್ತಾ ಇರಿ. ಸೊ ಈಗ ನೋಡೋಣ, ನಾವು ನಿವೃತ್ತಿ ಆಗಬೇಕಾಗಿರ್ತಕ್ಕಂತಹ ನೌಕರರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ. ಮೊದಲನೇದಾಗಿ ಪಿಂಚಣಿ ಪ್ರಸ್ತಾವನೆ ಅಂದರೆ ಪೆನ್ಷನ್ ಅನ್ನ ಫೈಲ್ ಮಾಡೋದು. ಸೊ ಬಹಳಷ್ಟು ಜನ ನೌಕರರಿಗೆ ಅವರ ಕೇಸ್ ವರ್ಕರ್ಗಳಾಗಿರ್ಬೋದು ಅಥವಾ ಕೇಸ್ ವರ್ಕರ್ಗಳು ಇಲ್ಲದೇ ಇರ್ಬೋದು. ಸೊ ಅಂಥವರು ನಿವೃತ್ತಿ ಫೈಲನ್ನು ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಪೇಚಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ನಾವು ರಘುಟೆಕ್ ಸೊಲ್ಯೂಷನ್ನಿಂದ ಅವರಿಗೆ ಪಿಂಚಣಿ ಪ್ರಸ್ತಾವನೆಯನ್ನು ಮಾಡಿಕೊಡ್ಲಾಗತ್ತೆ. ಸೊ ಅದು K2 ಮೂಲಕನೂ ಕೂಡ ಅವರಿಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಪಿಂಚಣಿ ಪ್ರಸ್ತಾವನೆ ಮತ್ತು K2ನಲ್ಲಿ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು 3 ತಿಂಗಳು ಇರುವಾಗಲೇ, ಅಂದರೆ ರಿಟೈರ್ಮೆಂಟಿಗೆ 3 ತಿಂಗಳು ಇರುವಾಗಲೇ ಅವರ ಫೈಲನ್ನು ಸಿದ್ಧಪಡಿಸಿ AG ಆಫೀಸಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಜೊತೆಗೆ ಬಹಳಷ್ಟು ಜನ ನೌಕರರಿಗೆ ಇದು ಗೊತ್ತಿಲ್ಲ, K2 ಮೂಲಕ ಪಿಂಚಣಿ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ. ಸೊ ಈ ಹಿಂದೆ ಎಲ್ಲರೂ ಕೂಡ ಹಾರ್ಡ್ ಕಾಪಿಯನ್ನು ತಗೊಂಡೋಗಿ ಅಲ್ಲಿ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿರೋ ಅಂಥ ಉದಾಹರಣೆಗಳು ಕೂಡ ಇದೆ. ಸೊ ಅಂಥದ್ದು ಮಾಡ್ಕೋಬೇಡಿ ದಯವಿಟ್ಟು. ಎಲ್ಲ ನಿವೃತ್ತಿ ಆಗಬೇಕಾಗಿರ್ತಕ್ಕಂಥ ನೌಕರರಿಗೆ K2 ಮೂಲಕನೇ ಈಗ ಏನು ನೀವು ಹಾರ್ಡ್ ಕಾಪಿ ಸಲ್ಲಿಸ್ತೀರೋ ಅದನ್ನು ಆನ್ಲೈನಲ್ಲೂ ಕೂಡ ಸಲ್ಲಿಸಬೇಕಾಗತ್ತೆ. ಸೊ ಅದರ ಕುರಿತು ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಇದೇ ರಘುಟೆಕ್ ಚಾನಲ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 3 ವಿಡಿಯೋಗಳಿದ್ದಾವೆ, ಅದನ್ನು ನೀವು ನೋಡ್ಕೋಬಹುದು. ಇಲ್ಲ ನೀವೇ ಮಾಡಿಕೊಡಿ ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ಮ ವತಿಯಿಂದ ಅದನ್ನು ಮಾಡಿಕೊಡ್ಲಾಗತ್ತೆ. ಅದು ನಿಮ್ಮ ಗಮನದಲ್ಲಿ ಇರಲಿ. ಸೊ ನಂತರದಲ್ಲಿ GPF ಸಿದ್ಧಪಡಿಸೋದು. ನಿವೃತ್ತಿ ಆದ ನಂತರ ಅವರಿಗೆ 3 ತಿಂಗಳು ಮುಂಚಿತವಾಗಿಯೇ GPF ಫೈಲನ್ನು ಕೂಡ ಸಿದ್ಧಪಡಿಸ್ಕೊಡ್ಬೇಕಾಗತ್ತೆ. GPF ಅನ್ನು ಕೂಡ GPF ಆಫೀಸಿಗೆ ಕೊಡಬೇಕಾಗತ್ತೆ. ಸೊ ಅದು ನಿಮ್ಮ ಗಮನದಲ್ಲಿ GPF ಇದನ್ನ ನಿವೃತ್ತಿ ಆದಮೇಲೆ ಬಿಲ್ ಮಾಡಬೇಕಾಗತ್ತೆ. ಬಟ್ ಅದನ್ನು ಮುಂಚಿತವಾಗಿಯೇ ಅಲ್ಲಿ GPF ಆಫೀಸಿಗೆ ಫೈಲನ್ನು ಕೊಡಬೇಕಾಗತ್ತೆ. ಇದನ್ನು ಕೂಡ ನಾವು ಸಿದ್ಧಪಡಿಸ್ಕೊಡ್ತೀವಿ. ತದನಂತರದಲ್ಲಿ GIS. ಸೊ GIS ಬಿಲ್ಲನ್ನು ಮಾಡ್ಕೋಬೇಕಾಗತ್ತೆ. ಇದು ಕೂಡ ನಿವೃತ್ತಿ ಆದಮೇಲೆ ಮಾಡ್ಕೋಬೇಕು. ಅದಕ್ಕೂ ಮುಂಚಿತವಾಗಿ ನಾವು GIS ಬಿಲ್ಲನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ GIS ಬಿಲ್ಲನ್ನು ನಿವೃತ್ತಿ ಆದಮೇಲೆ KJIDನಲ್ಲಿ ಮಾಡಬೇಕಾಗತ್ತೆ. ಅದಾದಮೇಲೆ KJIDನಲ್ಲಿ ಎಷ್ಟು KJID ಪಾಲಿಸಿ ಅಲ್ಲ, ಇದು KJID ಲಾಗಿನ್ನಲ್ಲಿ ಮಾಡಬೇಕಾಗುತ್ತೆ. ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಮ್ದು ಆಲ್ರೆಡಿ KJID ಆಗಿಬಿಟ್ಟಿದೆ ಅಂತ ನೀವು ಅನ್ಕೋಬಹುದು. ಸೊ 55 ವರ್ಷ ಆದಮೇಲೆ KJID ಬಂದ್ಬಿಡುತ್ತೆ, ಅದಲ್ಲ. ಇದು KJID ಲಾಗಿನ್ನಲ್ಲಿ GIS ಬಿಲ್ ಮಾಡಬೇಕಾಗತ್ತೆ. ಸೊ ಪ್ರತಿ ತಿಂಗಳು ನಿಮಗೆ GIS ಅಮೌಂಟು ಎಷ್ಟು ಕಟ್ ಆಗುತ್ತೆ ಅದು ಪ್ರತಿ ತಿಂಗಳು ಮತ್ತೆ ಆ ಇಡೀ ವರ್ಷ 12 ಬಿಲ್ಲು 12 ತಿಂಗಳನ್ನು ಕೂಡ ಅದು ಸಿದ್ಧಪಡಿಸಬೇಕಾಗತ್ತೆ. ಅದರ ನಂತರ ಎಷ್ಟು ತಿಂಗಳು ನಿಮ್ಮದು GIS ಕಟಾವ್ ಆಗಿದೆಯೋ ಅಷ್ಟೂ ತಿಂಗಳನ್ನು ಕೂಡ ಇಲ್ಲಿ ಸೇರಿಸಿ ಅದನ್ನು KJID ಲಾಗಿನ್ನಲ್ಲಿ GIS ಬಿಲ್ಲನ್ನು ಮಾಡಬೇಕಾಗತ್ತೆ. ಅದು ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಆದಮೇಲೆ K2 ಮೂಲಕ ಇದನ್ನು ಮಾಡಬೇಕಾಗುತ್ತೆ. ಇದು ಪ್ರೋಸೆಸ್ ಸ್ವಲ್ಪ ದೊಡ್ಡದಿದೆ. ಸೊ ಇದನ್ನು ಮಾಡಿಕೊಡ್ಲಾಗುತ್ತೆ. ಇದು ಕೂಡ ನಿಮ್ಮ ಗಮನದಲ್ಲಿರಲಿ. ತದನಂತರ EL ಎನ್ಕ್ಯಾಶ್ಮೆಂಟು. ನಿವೃತ್ತಿಯ ನಂತರ ಗಳಿಕೆ ರಜೆ ನಗದೀಕರಣವನ್ನು ನಾವು K2 ಮೂಲಕ ಮಾಡ್ಕೋಬೇಕಾಗತ್ತೆ. ಸೊ ನೀವು ಸೇವೆಯಲ್ಲಿರುವಾಗ ನೀವು EL ಎನ್ಕ್ಯಾಶ್ಮೆಂಟನ್ನು HRMS ಮೂಲಕ ಮಾಡ್ಕೊಳ್ತಾ ಇದ್ರಿ. ಸೊ ನಿವೃತ್ತಿ ಆದಮೇಲೆ HRMS ಮೂಲಕ ಬರೋದಿಲ್ಲ, ಇದು ಸ್ಟೇಟ್ ಬಿಲ್ ಆಗಿರೋದ್ರಿಂದ, ನಿವೃತ್ತಿ ಆದಮೇಲೆ ಇದು ಸ್ಟೇಟ್ ಬಿಲ್ ಆಗಿರೋದ್ರಿಂದ ಅದು EL ಎನ್ಕ್ಯಾಶ್ಮೆಂಟನ್ನು ನಾವು K2 ಮೂಲಕನೂ ಕೂಡ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ಮಾಡಿಕೊಡ್ಲಾಗತ್ತೆ. ತದನಂತರ ಇದೆಲ್ಲವೂ ಕೂಡ ನಿವೃತ್ತಿ ಆಗೋ ನೌಕರರಿಗೆ ಮಾಡಿಕೊಡ್ಲಾಗತ್ತೆ. ಸೊ ಇದು ಪೇಯ್ಡ್ ಸೌಲಭ್ಯಗಳು ಆಗಿರುತ್ತೆ. ಸೊ ಅದು ನಿಮ್ಮ ಗಮನದಲ್ಲಿರಲಿ. ತದನಂತರದಲ್ಲಿ ಸೇವಾನಿರತ ನೌಕರರಿಗಾಗಿ ಏನೆಲ್ಲ ಮಾಡಿಕೊಡ್ಲಾಗತ್ತೆ ನಮ್ಮ ವತಿಯಿಂದ. ಬಹಳಷ್ಟು ಜನರ ಸೇವಾನಿರತ ನೌಕರರಿಗೆ ಪ್ರತಿ ತಿಂಗಳು ವೇತನದ ಬಿಲ್ಲುಗಳನ್ನು ಮಾಡ್ಕೊಳ್ಳೋದಕ್ಕೆ ಪರದಾಡ್ತಾ ಇರ್ತಾರೆ. ಸೊ ಅದು ಕೂಡ ನಮ್ಮ ಹಂತದಲ್ಲಿ ಮಾಡಿಕೊಳ್ಳಲಾಗತ್ತೆ. HRMS ಈಗ ವೇತನದ ಬಿಲ್ ಆಗಿರೋದ್ರಿಂದ HRMS 2ನಲ್ಲೇ ಮಾಡಬೇಕಾಗಿರುತ್ತೆ. HRMS 2 ಮತ್ತು K2 ಎರಡರಲ್ಲೂ ಕೂಡ ನಾವು ಮಾಡ್ಕೊಡ್ತೀವಿ. ಪೇರೋಲಲ್ಲಿ ಮಾಡ್ಕೊಳ್ಳಲಾಗತ್ತೆ. ಸೊ ಅದು ಕೂಡ ಮಾಡ್ಕೊಡ್ಲಾಗತ್ತೆ. ಸೊ ಟೈಮ್ ಬಾಂಡ್
ಟೈಮ್ ಬಾಂಡ್ ಅರಿಯರ್ಸ್ ಅನ್ನು ಕೂಡ ಮಾಡ್ಕೊಡ್ತೀವಿ. 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ. ಸೊ ಅದು ಎಲ್ಲಿಯವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಟೈಮ್ ಬಾಂಡ್ ಅನ್ನ ಮಾಡ್ಕೊಡ್ತೀವಿ. ಸೊ ಅದರ ಜೊತೆಗೆ ಟೈಮ್ ಬಾಂಡ್ ಅಲ್ಲಿ ಅರಿಯರ್ಸ್ ಅನ್ನ ನಾವು HRMS 1 ನಲ್ಲಿ ಮತ್ತು 2 ನಲ್ಲಿ ಮತ್ತೆ K2 ನಲ್ಲಿ ಅರಿಯರ್ಸ್ ಬಿಲ್ ಅನ್ನ ನಾವು ಮಾಡ್ಕೊಡ್ತೀವಿ. ತದನಂತರ SFN, ಬಹಳಷ್ಟು ಜನರ SFN ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ. ಸೊ HRMS ಅಲ್ಲಿ ಒಂದು ವಿಶೇಷ ಭತ್ಯೆ ಸಿಗುತ್ತೆ SFN ಮಾಡ್ಕೊಳ್ಳೋರಿಗೆ. ಸ್ಮಾಲ್ ಫ್ಯಾಮಿಲಿ ನಾರ್ಮ್ ಅಂತ ಇರುತ್ತೆ. ಅದು ಅಂದ್ರೆ ಸಂತಾನಹರಣ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂತಹ ನೌಕರರು ಅಥವಾ ಗಂಡು ಮಕ್ಕಳಿದ್ರೆ ನೌಕರರ ಪತ್ನಿಗಳಿಗೆ ಸಂತಾನಹರಣ ಚಿಕಿತ್ಸೆ ಆಗಿರುತ್ತೆ. ಅವ್ರಿಗೆ SFN ಸೌಲಭ್ಯ, ಒಂದು ಇನ್ಕ್ರಿಮೆಂಟು ಲೈಫ್ ಟೈಮ್ ಸಿಗುತ್ತೆ. ಸೊ ಆ ಇನ್ಕ್ರಿಮೆಂಟ್ ಅನ್ನ ನಾವು ಮಾಡ್ಕೊಡ್ಲಾಗತ್ತೆ. ಸೊ ಇದು HRMS 1 ನಲ್ಲಿ, ಮತ್ತು ಅರಿಯರ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ HRMS 2 ನಲ್ಲೂ ಕೂಡ ಮಾಡ್ಕೋಬೇಕು. ಅರಿಯರ್ಸ್ ಎಲ್ಲವೂ ಕೂಡ HRMS 1 ನಲ್ಲೇ ಮಾಡ್ಕೋಬೇಕಾಗತ್ತೆ. ಸೊ ಅದೇ ಬಿಲ್ ಅನ್ನ HRMS 2 ನಲ್ಲೂ ಕೂಡ ಮಾಡ್ಕೊಡ್ಲಾಗತ್ತೆ. ಸೊ ಇದೊಂದು. ತದನಂತರ ಚಾರ್ಜ್ ಅಲವೆನ್ಸ್. ಸೊ ಬಹಳಷ್ಟು ಜನ ನೌಕರರ ಅವರ ಇಲಾಖೆನಲ್ಲಿ ಅಥವಾ ಹೈಸ್ಕೂಲ್ ಆದ್ರೆ HMಗಳು ಇರೋದಿಲ್ಲ, ಅದಕ್ಕೆ ಚಾರ್ಜ್ ಇರ್ತಾರೆ. ಸೊ ಆ ಚಾರ್ಜ್ ಅಲವೆನ್ಸ್ ಅನ್ನು ಕೂಡ ಅಫಿಷಿಯೇಟಿಂಗ್ ಅಲವೆನ್ಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಸೊ ಅದು HRMS 1 ನಲ್ಲೇ ಮಾಡ್ಬೇಕಾಗತ್ತೆ. ಸೊ ಚಾರ್ಜ್ ಅಲವೆನ್ಸ್ ಅನ್ನು ಕೂಡ ಮಾಡ್ಲಾಗತ್ತೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ PFMS ಮತ್ತು CG ಬಿಲ್ ಅನ್ನ, PFMS ಬಿಲ್ಗಳು ಇರ್ತವೆ, ಮತ್ತೆ CG ಬಿಲ್ಲು, TP ಬಿಲ್ಲು, ಯಾವ ಬಿಲ್ ಇದ್ರೂ K2 ನಲ್ಲಿ ಅದನ್ನ ಮಾಡ್ಕೊಡ್ತೀವಿ. ಸೊ ಆ PFMS ಬಿಲ್ ಅಲ್ಲಿ ಯಾವ್ದಾದ್ರೂ ಒಂದು ಬಿಲ್ಲು 30,000ಕ್ಕಿಂತ ಹೆಚ್ಚು ಇದ್ರೆ ಆ ಬಿಲ್ಗೆ ನಾವು ಇನ್ಕಮ್ ಟ್ಯಾಕ್ಸ್ ಕಟಾವಣೆಯನ್ನ ಮಾಡ್ಕೋಬೇಕಾಗುತ್ತೆ. TDS ಮಾಡಬೇಕಾಗತ್ತೆ. ಅಂದ್ರೆ K2 ಹಂತದಲ್ಲೇ ಮಾಡಬೇಕಾಗತ್ತೆ. ಅದನ್ನು ಕೂಡ ನಾವು PFMS ಬಿಲ್ ಮಾಡುವಾಗಲೇ ಅದನ್ನು ಕೂಡ ಮಾಡ್ಕೊಡ್ತೀವಿ. ಸೊ ತದನಂತರದಲ್ಲಿ ಕೆನರಾ CSS ಪೋರ್ಟಲ್ ಏನಾದರೂ ಇದ್ರೆ, ಈಗ ಸ್ಕೂಲ್ಗಳಿಗೆ, ಹೈಸ್ಕೂಲ್ಗಳಿಗೆ ಕೆನರಾ CSS ಪೋರ್ಟಲ್ ಮೂಲಕ ಬಹಳಷ್ಟು ಹಣಗಳನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಮುಂದಿನ ವರ್ಷದಿಂದ ಅದು ಇಲ್ಲ ಅಂತ ಹೇಳ್ತಾರೆ, ಬಟ್ ಇನ್ ಕೇಸ್ ಏನಾದರೂ ಇದ್ರೆ ಕೆನರಾ CSS ಪೋರ್ಟಲ್ ನಲ್ಲಿರೋ ಬಿಲ್ಗಳನ್ನ ಒಂದೇ ದಿನದಲ್ಲಿ ಮಾಡ್ಕೊಡ್ಲಾಗತ್ತೆ. ಇದು ತಮ್ಮ ಗಮನದಲ್ಲಿ ಇರಲಿ. ಸೊ ತದನಂತರದಲ್ಲಿ ಇನ್ಕಮ್ ಟ್ಯಾಕ್ಸ್ ಫಾರಂ ನಂಬರ್ 16 ಅನ್ನ ನಾವು ಮಾಡ್ಕೊಡ್ತೀವಿ. ಸೊ ಫೈಲಿಂಗ್ ಅನ್ನ ನಾವು ರಿಟರ್ನ್ಸ್ ಮಾಡೋದಿಲ್ಲ. ಸೊ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ನಾವು ಬೇರೆ ಕಡೆಯಿಂದ ನಿಮಗೆ ಮಾಡಿಸ್ಕೊಡ್ತೀವಿ. ಸೊ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಸಿದ್ಧಪಡಿಸೋದು ಏನಿರುತ್ತಲ್ಲ, ಫೆಬ್ರವರಿ ತಿಂಗಳಲ್ಲಿ ನಾವು ಕಟಾವಣೆ ಒಬ್ಬ ಸರ್ಕಾರಿ ನೌಕರರಿಗೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಫಾರಂ ನಂಬರ್ 16 ಅನ್ನ ಸಿದ್ಧಪಡಿಸಿ ಕೊಡ್ಲಾಗತ್ತೆ. ಇದು ಕೂಡ ನಮ್ಮ ರೆಗ್ಯುಟೆಕ್ ಸೊಲ್ಯೂಷನ್ ನಲ್ಲೇ ಮಾಡ್ಕೊಡ್ಲಾಗತ್ತೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳೆಲ್ಲವನ್ನು ಕೂಡ ನಾವು ಇದೇ ರೆಗ್ಯುಟೆಕ್ ಪೋಸ್ಟರ್, ಯೂಟ್ಯೂಬ್ ಪೋಸ್ಟರ್ ಇದೆಯಲ್ಲ, ಸೊ ಅದರಲ್ಲಿ ಅದು ಸಿಗುತ್ತೆ, ನೀವು ಅದನ್ನ ನೋಡ್ಕೋಬಹುದಾಗತ್ತೆ. ಸೊ ಇವೆಲ್ಲವನ್ನು ನೀವು ಮಾಡ್ಕೊಡ್ಲಾಗತ್ತೆ. ಇವೆಲ್ಲದಕ್ಕೂ ಕೂಡ ಇದೆಲ್ಲದರ ಜೊತೆಗೆ ಎನಿ ಅದರ್ ಬಿಲ್ಸ್ಗಳು, ಸೊ HRMS 1 ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ಗಳಾಗಿರ್ಬೋದು, HRMS 2 ನಲ್ಲಿ, ಈಗ HRMS 2 ನಲ್ಲೇ ಬಹಳಷ್ಟು ಬಿಲ್ಗಳು ಆಗೋದ್ರಿಂದ HRMS 2 ನಲ್ಲಿ ಸಂಬಂಧಪಟ್ಟ ಬಿಲ್ಗಳಾಗಿರ್ಬೋದು, ಅಥವಾ ನೇರವಾಗಿ K2 ನಲ್ಲೇ ಮಾಡಬೇಕಾಗಿರ್ತಕ್ಕಂಥ ಬಿಲ್ಗಳು ಯಾವುದಾದ್ರೂ ಇದ್ರೆ ಅದನ್ನು ಕೂಡ ನಾವು ನಮ್ಮ ಹಂತದಲ್ಲಿ ಮಾಡ್ಕೊಡ್ಲಾಗತ್ತೆ. ಸೊ ಅವೆಲ್ಲದಕ್ಕೂ ಕೂಡ ನಾವು ಪೇಯ್ಡ್ ಇರುತ್ತೆ. ಪ್ರತಿಯೊಂದು ಬಿಲ್ಗಳಿಗೂ ಕೂಡ ಪೇಯ್ಡ್ ಇರುತ್ತೆ. ಇದು ಯಾವುದೇ ರೀತಿ ಉಚಿತವಾಗಿರೋದಿಲ್ಲ. ಸೊ ಮುಖ್ಯವಾಗಿ ನಾವು ಪಿಂಚಣಿ ಪ್ರಸ್ತಾವನೆಯನ್ನು ಮಾಡೋ ಅಂಥದ್ದು ನಮ್ಮಲ್ಲಿ ಹೆಚ್ಚಿರುತ್ತೆ. ಸೊ ಸುಮಾರಷ್ಟು ಪಿಂಚಣಿ ಪ್ರಸ್ತಾವನೆಗಳನ್ನ ಈಗ ನಾವು ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ನಿವೃತ್ತ ನೌಕರರಿದ್ರೆ ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಮೇಲಿನ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದಿಷ್ಟು. ಈ ಕಾಂಟ್ಯಾಕ್ಟ್ ನಿಮ್ಗೆ ಏನಾದರೂ ಶೋ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಅನ್ನ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಆ ಕಾಂಟ್ಯಾಕ್ಟ್ ಮೂಲಕ ನೀವು ಭೇಟಿ ಮಾಡ್ಬೋದು. ಅದನ್ನು ಇದುವರೆಗೂ ಹೇಳಿರ್ತಕ್ಕಂಥ ಎಲ್ಲಾ ಬಿಲ್ಗಳನ್ನ ರೆಗ್ಯುಟೆಕ್ ಸೊಲ್ಯೂಷನ್ ವತಿಯಿಂದನೇ ನಿಮ್ಗೆ ಮಾಡ್ಕೊಡ್ಲಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ಪೇಯ್ಡ್ ಇರುತ್ತೆ. ಸೊ ಇದಿಷ್ಟು ಹೇಳ್ತಾ, ನಮ್ಮ ರೆಗ್ಯುಟೆಕ್ ಚಾನಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ HRMS K2 ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಾಗಿ ಪದೇ ಪದೇ ನೋಡ್ತಾ ಇರಿ ರೆಗ್ಯುಟೆಕ್ ಅನ್ನ. ನಮಸ್ಕಾರ.